ನಮಸ್ಕಾರ ಸ್ನೇಹಿತರೆ. ಜಗತ್ತು ಈಗ ದೊಡ್ಡ ಸಂಕಷ್ಟದಲ್ಲಿದೆ. ಎರಡನೇ ಮಹಾಯುದ್ಧದ ನಂತರ ಇಂಥ ಬಿಕ್ಕಟ್ಟು ಯಾವತ್ತೂ ಸೃಷ್ಟಿಯಾಗಿರಲಿಲ್ಲ. ಒಂದ್ ಕಡೆ ಅಮೆರಿಕ ಇರಾನ್ ಯುದ್ಧದ ಕಿಡಿ, ಮತ್ತೊಂದ್ ಕಡೆ ಪರ್ಷಿಯನ್ ಗಲ್ಫ್ ನಲ್ಲಿ ಆತಂಕ, ತೈಲ ಸಾಗಿಸಬೇಕಾಗಿದ್ದ ಹಡಗುಗಳು ನಡು ಸಮುದ್ರದಲ್ಲಿ ನಿಂತು ಹೋಗಿವೆ. ಇದರ ನೇರ ಪರಿಣಾಮ ಇವತ್ತಿನಿಂದಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಬರೋಬ್ಬರಿ ₹3 ಏರಿಕೆಯಾಗಿದೆ. ಇದು ಕೇವಲ ಆರಂಭ ಮಾತ್ರ ಅನ್ನೋ ಎಚ್ಚರಿಕೆಯನ್ನು ಸಿಗ್ತಾ ಇದೆ. ಆದರೆ ಜಗತ್ತೇ ಬೆದರಿರೋ ಈ ಕ್ರಿಟಿಕಲ್ ಟೈಮ್ ನಲ್ಲಿ PM ನರೇಂದ್ರ ಮೋದಿ ಒಂದು ಪವರ್ಫುಲ್ ಗೇಮ್ ಅನ್ನ ಶುರು ಮಾಡಿದ್ದಾರೆ. ಯಾರಿಗೂ ಸುಳಿವು ಕೊಡದೆ ದಿಢೀರಂತ 5 ರಾಷ್ಟ್ರಗಳಿಗೆ ಅವರು ಅಧಿಕೃತ ಭೇಟಿ ನೀಡ್ತಾ ಇದ್ದಾರೆ. UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ. ಬರೀ 8 ದಿನಗಳಲ್ಲಿ 5 ಪ್ರಭಾವಿ ರಾಷ್ಟ್ರಗಳಲ್ಲಿ PM ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಕೇವಲ 4 ಗಂಟೆಗಳ ಮೀಟಿಂಗ್ ಗಳಿರ್ತವೆ. ಹಾಗಿದ್ರೆ ಜಗತ್ತೇ ಹೊತ್ತಿ ಉರಿಯೋ ಇಂಥ ಟೈಮ್ ನಲ್ಲಿ ಈ 5 ರಾಷ್ಟ್ರಗಳಿಗೆ PM ವಿಸಿಟ್ ಮಾಡ್ತಿರೋದು ಯಾಕೆ? ಏರ್ತಿರೋ ಪೆಟ್ರೋಲ್ ಬೆಲೆಗೆ ಈ ಟ್ರಿಪ್ ಏನಾದ್ರೂ ಕೂಡ ಸೊಲ್ಯೂಷನ್ ಕೊಡುತ್ತಾ? UAEಗೆ ಪ್ರಧಾನಿ ಮೋದಿ ಎಂಟ್ರಿ, ಪೆಟ್ರೋಲ್ ಬೆಲೆ ಏರಿಕೆಗೆ ಸಿಗುತ್ತಾ ಬ್ರೇಕ್? ಸ್ನೇಹಿತರೆ, ಈ ಪಂಚ ರಾಷ್ಟ್ರಗಳಲ್ಲಿ ಮೊದಲ ಮತ್ತು ಅತ್ಯಂತ ಕ್ರೂಷಿಯಲ್ ಸ್ಟಾಪ್ ಅಂದ್ರೆ ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಮೋದಿ UAEಗೆ ಕಾಲಿಟ್ಟಾಗ ಅಲ್ಲಿ ಸಿಕ್ಕ ಸ್ವಾಗತ ಖುದ್ದು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಏರ್ಪೋರ್ಟ್ ಗೆ ಬಂದು ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಂಡ್ರು. ಅದ್ದೂರಿ ಗಾರ್ಡ್ ಆಫ್ ಆನರ್ ಕೂಡ ಕೊಡ್ಲಾಯ್ತು. ನಿಮ್ಗೆ ಗೊತ್ತಿರಲಿ, UAE ಭಾರತದ 3ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಅದರಲ್ಲಿ ಗಮನಿಸಬೇಕಾಗಿರೋದು ಟೈಮಿಂಗ್. ಮೋದಿ UAE ನಲ್ಲಿ ಇರೋದು ಕೇವಲ 4 ಗಂಟೆ ಮಾತ್ರ. ಯಾಕೊತ್ತಾ? ಇಡೀ ಮಿಡಲ್ ಈಸ್ಟ್ ಈಗ ಯುದ್ಧದ ಕಾರ್ಮೋಡದಲ್ಲಿದೆ. ಯಾವುದೇ ಕ್ಷಣ ಮತ್ತೆ ಯುದ್ಧ ಸ್ಫೋಟಗೊಳ್ಳಬಹುದು. ಆಲ್ರೆಡಿ ತೈಲ ಸಪ್ಲೈ ಕಂಪ್ಲೀಟ್ ನಿಂತು ಹೋಗಿದೆ. ಅದರಲ್ಲಿ ಇತ್ತೀಚೆಗಷ್ಟೇ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. UAE ಒಪೆಕ್ ನಿಂದ ಆ ಒಕ್ಕೂಟದಿಂದ ಹೊರ ಬಂದು ಈಗ ಫ್ರೀ ಆಗಿದೆ. UAE ಯಾರ ಮಾತಿಗೂ ಯಾರ ಆದೇಶಕ್ಕೂ ಕಟ್ಟು ಬಿದ್ದಿಲ್ಲ. ಅವರು ಇಷ್ಟ ಬಂದಷ್ಟು ತೈಲವನ್ನ ಪ್ರೊಡ್ಯೂಸ್ ಮಾಡಬಹುದು, ಇಷ್ಟ ಬಂದವರಿಗೆ ಅದನ್ನ ಮಾರಬಹುದು. ಇದೇ ಗ್ಯಾಪ್ ನಲ್ಲಿ ಮೋದಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಇದೇ ಚಾನ್ಸ್ ಬಳಸಿಕೊಂಡು ಭಾರತ ತನ್ನ ಎನರ್ಜಿ ಸೆಕ್ಯೂರಿಟಿ ಗಟ್ಟಿ ಮಾಡ್ಕೊಳ್ಳೋಕೆ ಮಹತ್ವದ 4 ಅಗ್ರಿಮೆಂಟ್ ಗಳಿಗೆ ಸೈನ್ ಹಾಕಿದೆ. ಮೊದಲನೇದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ತೈಲ ಸಂಗ್ರಹಾಗಾರಗಳಿವೆ. ಅದರಲ್ಲಿ UAE ತನ್ನ ತೈಲವನ್ನ ತಗೊಂಬಂದು ಸ್ಟೋರ್ ಮಾಡುತ್ತೆ. ಯುದ್ಧ ಬಂದು ಸಪ್ಲೈ ಕಟ್ ಆದ್ರೂ ಕೂಡ ನಮ್ಮ ದೇಶದಲ್ಲಿರೋ ಈ ಸ್ಟಾಕ್ ನಮಗೆ ಸಿಗುತ್ತೆ. ಇದು ಭಾರತಕ್ಕೆ ಒಂದು ದೊಡ್ಡ ಎನರ್ಜಿ ಇನ್ಶೂರೆನ್ಸ್ ಇದ್ದ ಹಾಗೆ. ಅಂದ್ರೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ತೈಲ ಸಂಗ್ರಹಾಗಾರಗಳಿದಾವಲ್ಲ, ಅಂತದ್ದು ಇನ್ನಷ್ಟು ಮಾಡಿಕೊಂಡು ಅದರಲ್ಲಿ UAEನೇ ತೈಲ ತಂದು ಇಲ್ಲಿ ಇಟ್ಕೊಂಡು ಸ್ಟೋರ್ ಮಾಡೋದು. ಯುದ್ಧ ಬಂದು ಸಪ್ಲೈ ಹಾರ್ಮುಜ್ ಇಂದ ಹೊರಗೆ ಬಂದಿಲ್ಲ ಅಂದ್ರೂ ಕೂಡ UAE ನಮ್ಮಲ್ಲೇ ತೈಲವನ್ನ ಅಲ್ಲಿ ಉತ್ಪತ್ತಿ ಮಾಡಿ ತಂದು ಇಲ್ಲಿ ಇಟ್ಕೊಂಡಿರುತ್ತೆ. ಅದು ನಮಗೆ ಸಿಗುತ್ತೆ ಸ್ಟಾಕ್. ನೆಕ್ಸ್ಟ್ ಎರಡನೇದು ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್. ಬರೀ ಶಸ್ತ್ರಾಸ್ತ್ರ ಕೊಳ್ಳೋ ಒಪ್ಪಂದ ಅಲ್ಲ, ಬದಲಿಗೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಿಲಿಟರಿ ಟೆಕ್ನಾಲಜಿಯಲ್ಲಿ ಇನ್ಮೇಲೆ 2 ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡ್ತಾರೆ. ಇನ್ನು ಮುಂದೆ ಅರಬ್ ರಾಷ್ಟ್ರಗಳಿಗೆ ಬೇಕಾದ ಶಸ್ತ್ರಾಸ್ತ್ರಗಳು ನಮ್ಮ ದೇಶದಲ್ಲಿ ತಯಾರಾಗಲಿವೆ. UAE ದುಡ್ಡು ಹೂಡಿಕೆ ಮಾಡುತ್ತೆ, ಭಾರತ ಟೆಕ್ನಾಲಜಿ ಕೊಡುತ್ತೆ. ಕೇವಲ ಜಂಟಿ ಸಮರಾಭ್ಯಾಸಗಳಿಗೆ ಸೀಮಿತವಾಗಿದ್ದ ಸಂಬಂಧ ಒಂದು ಸ್ಟೆಪ್ ಮೇಲಕ್ಕೆ ಹೋಗಿದೆ. ಅದರಲ್ಲೂ ಪಾಕ್ ಮತ್ತು ಸೌದಿಗೆ ಕೌಂಟರ್ ಇದು. ನಿಮ್ಗೆ ಗೊತ್ತಿರಬಹುದು, ಸೌದಿ ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರ ಆಗ್ತಿದೆ. 2 ದೇಶಗಳು ಡಿಫೆನ್ಸ್ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. UAE ಪಾಕ್ ಸಂಬಂಧ ಕೂಡ ಹಳಸಿ ಹೋಗಿದೆ. 1 ತಿಂಗಳ ಹಿಂದಷ್ಟೇ UAE ನಾವು ಕೊಟ್ಟಿರೋ $3.5 ಬಿಲಿಯನ್ ಲೋನ್ ನ ವಾಪಸ್ ಕೊಡಿ ಅಂತ ಪಾಕ್ ಬಳಿ ಕೇಳಿದೆ. ಮಿಡಲ್ ಈಸ್ಟ್ ಭಾಗದಲ್ಲಿ UAE ಮತ್ತು ಸೌದಿಯ ರೈವಲ್ರಿ ಏನು ಹೊಸ ವಿಚಾರ ಅಲ್ಲ. ಇದೇ ಸರಿಯಾದ ಟೈಮ್ ಅಂತ ಕೌಂಟರ್ ಕೊಡೋಕೆ ಭಾರತ ಈಗ UAE ಜೊತೆಗೆ ಕೈ ಜೋಡಿಸಿದೆ. ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೀತಿರುವಾಗಲೇ ಈ ಡಿಫೆನ್ಸ್ ಡೀಲ್ ಶತ್ರುಗಳಿಗೆ ದೊಡ್ಡ ಮೆಸೇಜ್. 3ನೇದು LPG ಸಪ್ಲೈ ಅಗ್ರಿಮೆಂಟ್. ತಮಗೆ ಬೇಕಾದ 40% LPG ಅನ್ನ UAE ಒಂದೇ ಸಪ್ಲೈ ಮಾಡುತ್ತೆ ಭಾರತಕ್ಕೆ. ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಬೆಲೆ ದಿಢೀರಂತ ಏರಬಾರದು ಅನ್ನೋ ಕಾರಣಕ್ಕೆ ದೀರ್ಘಾವಧಿಗೆ ಸ್ಟೇಬಲ್ ಆಗಿ LPG ಸಪ್ಲೈ ಮಾಡೋಕೆ UAE ಒಪ್ಕೊಂಡಿದೆ. ಇದರ ಜೊತೆಗೆ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ UAE $5 ಬಿಲಿಯನ್ ಅಂದ್ರೆ ಸುಮಾರು 47,000 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಿದೆ. ಇದು ಮೇನ್ ಆಗಿ ಲಾಜಿಸ್ಟಿಕ್ಸ್, ಫಿನಾನ್ಸ್ ಸೇರಿ ಪ್ರಮುಖ ಮೂಲಸೌಕರ್ಯ ಪ್ರಾಜೆಕ್ಟ್ಗಳ ಮೇಲೆ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಬಹುದು. ಆಗ ಎಲ್ಲ ಮೆಂಬರ್ಗಳಿಗೋಸ್ಕರ ಮೀಸಲಾಗಿರೋ ವಿಶೇಷ ವಿಡಿಯೋಸ್ ಅನ್ನ ನೋಡೋಕ್ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೊಡೋ ಅತಿ ದೊಡ್ಡ ಶಕ್ತಿ. ಸ್ನೇಹಿತರೆ, ಆಸಕ್ತರು ಕನ್ಸಿಡರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ನೆದರ್ಲ್ಯಾಂಡ್ಸ್ ನೆಚ್ಚಿಕೊಂಡ ಭಾರತ, ಶುರುವಾಯಿತು ಚಿಪ್ ಕ್ರಾಂತಿಯ ಆಟ. ನೆಕ್ಸ್ಟ್ UAE ಆಗ್ತಿದ್ದ ಹಾಗೆ PM ನರೇಂದ್ರ ಮೋದಿ ಅವರ ನೆಕ್ಸ್ಟ್ ಭೇಟಿ ಇರುವುದು ನೆದರ್ಲ್ಯಾಂಡ್ಸ್ಗೆ. ಮೇ 17ರವರೆಗೆ ಮೋದಿ ನೆದರ್ಲ್ಯಾಂಡ್ಸ್ ನಲ್ಲಿರ್ತಾರೆ. ಆಯಿಲ್ ಏನಾಯ್ತು, ಆದ್ರೆ ಈ ಟೈಮ್ ನಲ್ಲಿ ಯುರೋಪ್ ರಾಷ್ಟ್ರಗಳ ಭೇಟಿ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಬಹುದು. ಕಳೆದ ಜನವರಿಯಲ್ಲೇ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸೈನ್ ಬಿದ್ದಿದೆ. ಅದು 2027ರಿಂದ ಪೂರ್ತಿಯಾಗಿ ಜಾರಿಗೆ ಬರುತ್ತೆ.
ಈಗ ಆ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ ಇದು ಸರಿಯಾದ ಟೈಮ್. ನೆದರ್ಲ್ಯಾಂಡ್ಸ್ ನೋಡೋಕೆ ಪುಟ್ಟ ದೇಶ ಇರ್ಬೋದು, ಆದ್ರೆ ಭಾರತದಲ್ಲಿ ಹೂಡಿಕೆ ಮಾಡಿರೋ 4ನೇ ಅತಿ ದೊಡ್ಡ ಪವರ್ ಹೌಸ್ ಅವರು. ಸುಮಾರು $55 ಬಿಲಿಯನ್ FDI ನೆದರ್ಲ್ಯಾಂಡ್ಸ್ ನಿಂದ ಭಾರತಕ್ಕೆ ಬಂದಿದೆ. ಇಲ್ಲಿ ಗೇಮ್ ಇರೋದು ಚಿಪ್ಗಳಲ್ಲಿ. ಇವತ್ತು ನಿಮ್ಮ ಸ್ಮಾರ್ಟ್ ಫೋನ್ ಇಂದ ಹಿಡಿದು ಡಿಫೆನ್ಸ್ ಸಿಸ್ಟಮ್ಸ್ ವರೆಗೆ ಎಲ್ಲದಕ್ಕೂ ಸೆಮಿ ಕಂಡಕ್ಟರ್ ಬೇಕೇ ಬೇಕು, ಚಿಪ್ಗಳು. ಈ ಚಿಪ್ ತಯಾರಿಸೋ ಮಷಿನ್ ಅನ್ನ ಪ್ರಪಂಚದಲ್ಲೇ ಬೆಸ್ಟ್ ಆಗಿ ತಯಾರಿಸೋದು ನೆದರ್ಲ್ಯಾಂಡ್ಸ್ ನ ASML ಕಂಪನಿ. ಈ ಕಂಪನಿ ಇಲ್ಲ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಚಿಪ್ ಇಂಡಸ್ಟ್ರಿ ನಿಂತು ಹೋಗುತ್ತೆ. ಈಗ ಭಾರತ ತನ್ನದೇ ಆದ ಚಿಪ್ ಫ್ಯಾಕ್ಟರಿಗಳನ್ನ ಸೆಟ್ ಮಾಡ್ತಿದೆ. ಅದಕ್ಕೆ ನೆದರ್ಲ್ಯಾಂಡ್ಸ್ ನ ಕೋಆಪರೇಷನ್ ತುಂಬಾನೇ ಇಂಪಾರ್ಟೆಂಟ್. ಇದರ ಜೊತೆಗೆ ಡಿಫೆನ್ಸ್ ಮತ್ತು ಗ್ರೀನ್ ಹೈಡ್ರೋಜನ್ ಸೆಕ್ಟರ್ ನಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ಸ್ ಬರೋ ನಿರೀಕ್ಷೆ ಇದೆ. ಡಿಫೆನ್ಸ್ ಫ್ಯಾಕ್ಟರಿ ಸ್ವೀಡನ್, ಮೇಕ್ ಇನ್ ಇಂಡಿಯಾಗೆ ಬಿಗ್ ಪುಷ್. ನೆದರ್ಲ್ಯಾಂಡ್ಸ್ ಮುಗಿಸಿ PM ಹೋಗ್ತಿರೋದು ಸ್ವೀಡನ್ಗೆ. ಸ್ವೀಡನ್ ಅಂದ್ರೆ ನಾರ್ಡಿಕ್ ರಾಷ್ಟ್ರಗಳಲ್ಲಿ ಒಂದು. ನಿಮಗೆ ಗೊತ್ತಿರಲಿ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ ಮತ್ತು ಸ್ವೀಡನ್, ಈ 5 ರಾಷ್ಟ್ರಗಳನ್ನ ನಾರ್ಡಿಕ್ ಕಂಟ್ರೀಸ್ ಅಂತ ಕರೀತಾರೆ. ಇವು ಕಲ್ಚರ್ ಮತ್ತು ಹಿಸ್ಟ್ರಿ ವೈಸ್ ತುಂಬಾ ಕನೆಕ್ಟೆಡ್ ಆಗಿವೆ. ಮೇ 17ಕ್ಕೆ ಮೋದಿ ಸ್ವೀಡನ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲೊಂದು ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ನಡೀತಾ ಇದೆ. ಸ್ವೀಡನ್ ನ SAAB SAAB ಈ ಕಂಪನಿ ಇದೆಯಲ್ಲ, ಇದು ಭಾರತದ ಹರಿಯಾಣದ ಝಜ್ಜರ್ ನಲ್ಲಿ ಬೃಹತ್ ಫ್ಯಾಕ್ಟರಿ ಹಾಕ್ತಾ ಇದೆ. ವಿಶೇಷ ಏನು ಅಂದ್ರೆ ಭಾರತದ ಡಿಫೆನ್ಸ್ ಸೆಕ್ಟರ್ ನಲ್ಲಿ 100% ಹೂಡಿಕೆ FDI ಮಾಡಿರೋ ಮೊದಲ ವಿದೇಶಿ ಕಂಪನಿ ಇದು. ಇಲ್ಲಿ ಕಾರ್ಲ್ ಗುಸ್ಟಾಫ್ M4 ಅನ್ನೋ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರ ತಯಾರಾಗುತ್ತೆ. ಇದುವರೆಗೂ ಸ್ವೀಡನ್ ಈ ಟೆಕ್ನಾಲಜಿಯನ್ನ ತನ್ನ ದೇಶ ಬಿಟ್ಟು ಬೇರೆಲ್ಲೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿರಲಿಲ್ಲ. ಈಗ ನಮ್ಮಲ್ಲಿ ಭಾರತಕ್ಕೆ ಬಂದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಭಾರತ ಮತ್ತು ಸ್ವೀಡನ್ ನಡುವಿನ ಬಿಸ್ನೆಸ್ $7.75 ಬಿಲಿಯನ್ ದಾಟಿದೆ. ಅಂದ್ರೆ ಸುಮಾರು 66,000 ಕೋಟಿ ರೂಪಾಯಿ ವ್ಯವಹಾರ. ಕಳೆದ 25 ವರ್ಷಗಳಲ್ಲಿ $2.8 ಬಿಲಿಯನ್ ಹೂಡಿಕೆ ಇಲ್ಲಿಂದ ಬಂದಿದೆ. ಇನ್ನು ಮುಂದೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸ್ಪೇಸ್ ಸೆಕ್ಟರ್ ನಲ್ಲಿ ಸ್ವೀಡನ್ ನಮಗೆ ಪಾರ್ಟ್ನರ್ ಆಗ್ತಾ ಇದೆ. ನಾರ್ವೆಯಿಂದ ಹರಿಯುತ್ತಾ ಹಣದ ಹೊಳೆ, ಇಟಲಿಗೆ ಭಾರತ ಮತ್ತಷ್ಟು ಹತ್ತಿರ. ಸ್ವೀಡನ್ ಆದ್ಮೇಲೆ ನೆಕ್ಸ್ಟ್ ನಾರ್ವೆಗೆ. ಮೇ 18ರಿಂದ 19ರವರೆಗೆ ನಾರ್ವೆಯ ಓಸ್ಲೋದಲ್ಲಿ 3ನೇ ಭಾರತ ನಾರ್ಡಿಕ್ ಸಮಿಟ್ ನಡೆಯುತ್ತೆ. ಇಲ್ಲಿ 5 ರಾಷ್ಟ್ರಗಳ ನಾಯಕರೊಂದಿಗೆ ಮೋದಿ ಮಹತ್ವದ ಮೀಟಿಂಗ್ ಮಾಡ್ತಾರೆ. ಸ್ನೇಹಿತರೆ, ಬರೀ ನಾರ್ವೆ ಒಂದು ದೇಶದ ಹತ್ತಿರವೇ ಪ್ರಪಂಚದ ಅತಿ ದೊಡ್ಡ ವೆಲ್ತ್ ಫಂಡ್ ಇದೆ. ಅದರ ವ್ಯಾಲ್ಯೂ ಬರೋಬ್ಬರಿ $2.2 ಟ್ರಿಲಿಯನ್. ನಾರ್ವೆ ಆಲ್ರೆಡಿ ಭಾರತದಲ್ಲಿ $17 ಬಿಲಿಯನ್ ಹೂಡಿಕೆ ಮಾಡಿದೆ. ನಮ್ಮ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಹಣ ತರೋದು ಮೋದಿಯ ಮೇನ್ ಟಾರ್ಗೆಟ್ ಇಲ್ಲಿ. ಇನ್ನು ಈ ಟ್ರಿಪ್ನ ಫೈನಲ್ ನಿಲ್ದಾಣ ಅಂದರೆ ನೆಕ್ಸ್ಟ್ ಇಟಲಿ. ಮೇ 19 ಮತ್ತು 20ನೇ ತಾರೀಕು ಜಾರ್ಜಿಯಾ ಮೆಲನಿ ಅವರ ಇಟಲಿ. ಅಲ್ಲಿ ಮೆಲನಿ ಇನ್ವಿಟೇಷನ್ ಮೇರೆಗೆ ಮೋದಿ ಹೋಗ್ತಾ ಇರೋದು. ಮೋದಿ ಕಡೆ ಬಾರಿ ಇಟಲಿಗೆ ಹೋಗಿದ್ದು 2024ರ G7 ಮೀಟಿಂಗ್ಗೆ. ಆದರೆ ಈ ಬಾರಿಯ ಭೇಟಿ ತುಂಬ ಕ್ರೂಷಿಯಲ್. ಭಾರತ ಮತ್ತು ಇಟಲಿ ಈಗ ಜಾಯಿಂಟ್ ಸ್ಟ್ರಾಟಜಿಕ್ ಆಕ್ಷನ್ ಪ್ಲಾನ್ 2025 to 2019 ಅದನ್ನು ಜಾರಿ ಮಾಡ್ತಿದ್ದಾರೆ. ಅಂದರೆ ಮುಂದಿನ 5 ವರ್ಷದ ಕಂಪ್ಲೀಟ್ ರೋಡ್ ಮ್ಯಾಪ್. ಆಲ್ರೆಡಿ ಇಂಡಿಯಾ ಇಟಲಿ ವ್ಯಾಪಾರ $16.77 ಬಿಲಿಯನ್ ತಲುಪಿದೆ. $3.66 ಬಿಲಿಯನ್ ಹೂಡಿಕೆ ಇಟಲಿಯಿಂದ ಭಾರತಕ್ಕೆ ಬಂದಿದೆ. ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ವಿಚಾರದಲ್ಲಿ ಮೆಲನಿಯೊಂದಿಗೆ ಮೋದಿ ದೊಡ್ಡ ಡೀಲ್ ಮಾಡ್ತಾರೆ. ಸೊ ಸ್ನೇಹಿತರೆ, ಎನರ್ಜಿ ಕ್ರೈಸಿಸ್ ನಿರ್ಮಾಣವಾಗಿರೋ ಈ ಟೈಮ್ನಲ್ಲಿನೇ UAEಗೆ ಹೋಗಿ ಅಲ್ಲಿಂದ ಸಾಂಪ್ರದಾಯಿಕ ಇಂಧನ, ಪೆಟ್ರೋಲಿಯಂ, ಗ್ಯಾಸ್ ಇತ್ಯಾದಿ, ಹಾಗೆ ನಾರ್ಡಿಕ್ ರಾಷ್ಟ್ರಗಳಿಂದ ಗ್ರೀನ್ ಎನರ್ಜಿಗೆ ಸಹಕಾರ, ಹಾಗೂ ನೆದರ್ಲ್ಯಾಂಡ್ನಿಂದ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಫೆನ್ಸ್ಗಾಗಿ ಸ್ವೀಡನ್ ಅಂತ ರಾಷ್ಟ್ರಗಳೊಂದಿಗೆ ಒಪ್ಪಂದ. ಅಟ್ ಎ ಟೈಮ್ ಒಂದು ಟ್ರಿಪ್ನಲ್ಲಿ ಹಲವಾರು ಗುರಿಗಳನ್ನು ಈಡೇರಿಸಿಕೊಳ್ಳೋಕೆ ಭಾರತ ಪ್ಲಾನ್ ಮಾಡಿದೆ. ಈ ಬಗ್ಗೆ ನಿಮಗೆ ಅನಿಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದಂತೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.